ಬ್ಲೌಸ್ ಅಂದ್ರೆ ರೇಟ್ ಹೇಳ್ತೀವಿ. ಸ್ಟಾರ್ಟಿಂಗ್ ಎಷ್ಟು ಲೆಂತ್ ಬೇಕು, ಬ್ಲೌಸ್ ಎಷ್ಟು ಲೆಂತ್ ಬೇಕು, ಎಷ್ಟು ಲೆಂತ್ ಬೇಕು 14. ಹೀಗೆಲ್ಲ ಬ್ಲೌಸ್ ಏನು ಮಾಡಬೇಕು ಅಂತಂದರೆ ತೀರಾ ಕೇಳ್ತಾರೆ ಕಸ್ಟಮರ್, ಇಷ್ಟೇ ಎಷ್ಟು ಸಾಕು ಇಷ್ಟೇ ಸಾಕು. ಕಸ್ಟಮರ್ ಕೇಳಿದ್ರು ಅದು ಅವರೇ ಕೊಡ್ಬೋದು, ಅವರೇ ಇವತ್ತು ಅಂತ ಇಲ್ಲ ನನ್ನ ದಪ್ಪ ಆಗ್ತದೆ ಕೆಲವು ಕೊಡ್ಬೋದು. ಯಾವುದೇ ಕಾರಣಕ್ಕೂ 12, 11:30, 12ಗೆಲ್ಲ ಮುಗಿತು ಹೋಗ್ಬೋದು. ಏನಿದ್ರು ಬ್ಲೌಸ್ನ 13, 13:30, 14ಕ್ಕೆ ಹೋಗ್ಬೋದು. ಯಾಕಂದರೆ ಕಸ್ಟಮರ್ ಸ್ವಲ್ಪ ದಪ್ಪ ಆದ್ರೂ ಬ್ಲೌಸು ವೇಸ್ಟ್ ಆಗುತ್ತೆ. ಒಳಗೆ ಬಟ್ಟೆ ಬಿಟ್ಟು 2 ಇಂಚಸ್ ಬಟ್ಟೆ ಕೇಳಿದ್ರು ಬ್ಲೌಸ್ ಆಲ್ಟ್ರೇಷನ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ತಾ ಇರಬೇಕು. ಒಂಚೂರು ಒಂದು 6 ತಿಂಗಳು 3 ತಿಂಗಳಿಗೆ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಇರ್ತಾರೆ, ಪ್ರೆಗ್ನೆಂಟ್ ಇರ್ತಾರೆ, ದಪ್ಪ ಆಗೋದ್ರೆ ವೇಸ್ಟ್ ಇರುತ್ತೆ. ಅವಾಗ ಅದು ಈಗ ಅರ್ಥನೇ ಇಲ್ಲ ಅಂತ ಯಾವ್ದನ್ನ ಪ್ಲೇ ಮಾಡ್ತಾರೆ ನಮ್ಮನ್ನೇ ಪ್ಲೇ ಮಾಡಿ. ಯಾವುದೇ ಕಾರಣಕ್ಕೂ ಕಸ್ಟಮರ್ ಹೇಳಿದ್ರು 11:30, 12ಗೆಲ್ಲ ಬರ್ಬೋದು. ಏನಿದ್ರು 13, 13:30 ಸಣ್ಣ ಇರೋರಿಗೆ 5 ಕಮ್ಮಿ ಇರ್ತಾರಲ್ಲ, ಅವ್ರಿಗೆ ಐದು ಕಮ್ಮಿ ಇರೋದು ಸಣ್ಣವರು ಇರ್ತಾರೆ, 5 ಕಮ್ಮಿ ಇರ್ತಾರೆ. ಅವ್ರು 14 ಅವ್ರು ಕಮ್ಮಿ ಬರುತ್ತೆ ಅಂದರೆ ಅವ್ರಿಗೆ ಕಂಪ್ಲೀಟ್ ಆಗಿರುತ್ತೆ. ಇವತ್ತು ಅವ್ರಿಗೆ ಉದ್ದ ಇರ್ತಾರೆ, ಸ್ವಲ್ಪ ದಪ್ಪನೂ ಇರ್ತಾರೆ ಅಂಥವ್ರಿಗೆ 14 ಇಂಚು ಮೀಡಿಯಂ ಚಿಕ್ಕಗೆ ಎಂಡ್ ಆಗಿರುತ್ತೆ. ಅಲ್ಲಿ ಒಂದು ತಗೋಬೋದು. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲ ಈಸಿ ಮೆಥಡ್ ಅಂತಂದರೆ ನೋಡಿ, ಇಟ್ಕೊಂಡ್ರೆ ಇಲ್ಲಿ ಬೋನ್ ಸಿಗುತ್ತೆ, ಜಾಯಿಂಟ್ ಬೋನ್ ಆಯಿತಾ, ಆ ಬೋನಿಂದ ಈ ಬೋನ್ ಕರೆಕ್ಟಾಗಿ 15 ಇಂಚು 14 ಮುಕ್ಕಾಲು ಬರ್ತಾರೆ. 1/4 ಇಂಚಲ್ಲಿ ಏನು ವ್ಯತ್ಯಾಸ ಆಗಲ್ಲ, 15 ತಗೋಬೋದು. ನೆಕ್ಸ್ಟ್ ಇದು ಆರ್ಮೋಲ್ ತಗೊಳ್ಳುವಾಗ ಕೈ ಹಿಂಗೆ ಇರಬೇಕು, ಕೈ ಹಿಂಗೆ ಎತ್ತಬಾರ್ದು, ಮತ್ತೆ ಇಲ್ಲೂ ತಗೋಬಾರ್ದು. ಆರ್ಮೋಲ್ ಯಾವಾಗ ತಗೋಬಾರ್ದು, ಹಿಂಗೆ ಉರುಗು ಇರಬಾರ್ದು, ಟೈಟ್ ಇರಬಾರ್ದು. ಇವರು ಆರ್ಮೋಲ್ ಕರೆಕ್ಟಾಗಿ 16 ಇದು ಆರ್ಮೋಲ್. ಆರ್ಮೋಲ್ ಹಿಂಗೂ ತಗೋತಾರೆ, ಹಿಂಗೆ ತಗೊಂಡ್ರೆ 1/4 ಇಂಚು 1/2 ಇಂಚು ವ್ಯತ್ಯಾಸ ಬರುತ್ತೆ. ಹಿಂಗೆ ಬೇಡ, ಇದು ತಗೋತಾರೆ ಫುಲ್ ಹಿಂಗೆ ಅಳ್ತೇನೆ ತಗೋಬೇಕು. ಹಂಗೆ ತಗೋಬಾರ್ದು, ಹಿಂಗೆ ತಗೋಬೇಕು, ಹಿಂಗೆ ತಗೋಬೇಕು. ನೆಕ್ಸ್ಟ್ ಇದು ಫ್ರಂಟ್ ಡೀಪ್. ಕಸ್ಟಮರ್ಗೆ ನೋಡಬೇಕು ಡೀಪ್ ಎಷ್ಟು ಬೇಕು, ಅವ್ರನ್ನ ಕೇಳಿನೇ ಅವ್ರ ಒಪಿನಿಯನ್ ಮೇಲೆನೆ. ಇದು ನಮ್ಮ ಅಂದಾಜಲ್ಲ, ಅವ್ರು ಒಬ್ಬೊಬ್ರು ಡೀಪ್ ಹಾಕಲ್ಲ, ಒಬ್ಬೊಬ್ರು ಡೀಪ್ ಬೇಕಾಗಿರುತ್ತೆ. ಡೀಪ್ ಕಮ್ಮಿ ಇಟ್ಟಾಗ್ಲೂ ಒಬ್ಬೊಬ್ರು ಯಾಕೆ ಇಷ್ಟೊಂದು ಕಮ್ಮಿ ಇಟ್ಟು ಡೀಪ್ ಜಾಸ್ತಿ ಇಟ್ಟಾಗ ಅಯ್ಯೋ ನಾವು ಇಷ್ಟೊಂದು ಡೀಪ್ ಹಾಕೊಳ್ಳಲ್ಲ, ಅವ್ರನ್ನ ಕೇಳಿನೇ ತಗೋಬೇಕು. ಇದು ಫ್ರಂಟ್ ಡೀಪ್ 8 ತಗೋಬೋದು ಮ್ಯಾಕ್ಸಿಮಮ್. ಇನ್ನು ಕೆಲವೊಂದು ಡಿಸೈನ್ಸ್ ಬ್ಲೌಸ್ಗೆ 9 ತಗೋಬೋದು. ಇನ್ನೊಂದು ಸ್ವಲ್ಪ ಡೀಪ್ ವಿ ನೆಕ್ ಬರ್ತಲ್ಲ ಅದಕ್ಕೆಲ್ಲ 9 ಮತ್ತೆ ಬ್ಯಾಕ್ ಡೀಪ್ ಅಷ್ಟೇ ಅವ್ರು ಇಷ್ಟ. ಬನ್ನಿ ನಾನು ಅಲ್ಲಿ ಹೋಗಿದ್ದೆ ಬ್ಯಾಕ್ ಡೀಪ್. ಈಗ 14 ಇಂಚು ಡೀಪ್ ಫುಲ್ ಲೆಂತ್ ಇಟ್ಟು ಅಂತಂದರೆ ಏನು ಮಾಡ್ತೀವಿ ನಾವು, ಕಸ್ಟಮರ್ನ ಕೇಳಬೇಕು. ಕೆಲವೊಬ್ರು ಡೀಪ್ ಹಾಕೊಳ್ಳಲ್ಲ ಬ್ಯಾಕಲ್ಲಿ ಅಷ್ಟು, ಕೆಲವೊಬ್ರಿಗೆ ಡೀಪ್ ಬೇಕು. ಅವಾಗ ಏನು ಮಾಡಬೇಕು, 14 ಇಂಚು ಬ್ಲೌಸ್ ರೆಡಿ ಇದ್ದಾಗ ಒಂದು 3 ಇಂಚಿನ ಕೆಳಗಡೆ ಬಿಟ್ಟು ಅಂದರೆ 11 ಇಂಚು ಅಂತ ತಗೋಬೇಕು. ಇಲ್ಲ ಇಷ್ಟೊಂದು ಬೇಡ, ಫುಲ್ ವಿಶಾಲ ಆಗ್ಬಿಡುತ್ತೆ ಬ್ಲೌಸು, ಬೇಗ ಗೋಡ್ ಕಾಣಿಸುತ್ತೆ ಅಷ್ಟೊಂದು ಬೇಡ ಅಂತಂದರೆ ಮ್ಯಾಕ್ಸಿಮಮ್ 10 ಇಂಚು ತಗೋಬೇಕು. 10 ಇಂಚು ಆಗಲ್ಲ ಅನ್ನೋರು ಇರ್ತಾರೆ, 8, 7:30 ತಗೋತಾರೆ. ಕೇಳಿ ಕಸ್ಟಮರ್ನ ಕೇಳಿ ಅವ್ರ ಒಪ್ಪಿಗೆ ಮೇರೆಗೆ ತಗೋಬೇಕು. ಫ್ರಂಟ್ ಡೀಪ್ನ ಬ್ಯಾಕ್ ಇಷ್ಟ ಆಯ್ತಾ. ಮತ್ತೆ ತೋಳು ಇದು ಅಷ್ಟೇ. ಮುಂಚೆ ಎಲ್ಲ ಶಾರ್ಟ್ ಸ್ಲೀವ್ಸೇ ಜಾಸ್ತಿ ರನ್ನಿಂಗ್ ಅಲ್ಲಿ ಇತ್ತು, ಹೌದು. ಈಗ ಫುಲ್ ಸ್ಲೀವ್ಸ್ ಹಳೇನೆ ಮತ್ತೆ ರಿಪೀಟ್ ಆಗಿದೆ. ಈಗ ಫುಲ್ ಸ್ಲೀವ್ಸ್ ಅಂತ ತಗೊಂಡ್ರೆ 10, 10:30, ಕೆಲವೊಂದು ಡಿಸೈನ್ 11 ಬರುತ್ತೆ, ಇನ್ನೊಂದು 3/4 14 ಬರುತ್ತೆ. ಫುಲ್ ಅಂತಂದ್ರೆ ಇಲ್ಲಿ ಒಂದು 21 ಸ್ಲೀವ್ಸ್ ಮೆಜರ್ಮೆಂಟ್ ತಗೊಳ್ಳುವಾಗ ಇಲ್ಲೂ ತಗೋಬೇಕು. ಇಲ್ಲಿ ಫುಲ್ ಸ್ಲೀವ್ ಅಂತಂದರೆ ಇಲ್ಲೂ ತಗೋಬೇಕು, ಮತ್ತೆ ಇಲ್ಲೂ ತಗೋಬೇಕು, ಇಲ್ಲೂ ತಗೋಬೇಕು. ಫುಲ್ ಸ್ಲೀವ್ ಅಂತ ಬಂದಾಗ ಫುಲ್ ಸ್ಲೀವಿಗೆ 4 ಕಡೆ ತಗೋಬೇಕು. ಸ್ಲೀವ್ ಅಂತ ಬಂದಾಗ ಇಲ್ಲ ಬರೀ ಇಷ್ಟೇ ಅಂತಂದಾಗ ಬರೀ ಇಲ್ಲಿ ಮೆಜರ್ಮೆಂಟ್ ಅನ್ನೋದಿದೆ. ಇಲ್ಲಿ ಮತ್ತೆ ಈ ಸೈಡಲ್ಲಿ ನೋಡಿ, ಇಲ್ಲಿ ಇಲ್ಲ ಅನ್ನೋದಿದೆ 12 ಮತ್ತೆ ಫುಲ್ ಸ್ಲೀವ್ ತಗೊಳ್ಳುವಾಗ ಕರೆಕ್ಟಾಗಿ ಎಲ್ಲಿ ಲಾಸ್ಟ್ ಆಗುತ್ತೆ ಅಲ್ಲಿಂದ ಎಲ್ಲಿ ತಗೊಳ್ಳಿ 10:10 ಹೋಗ್ಬೋದು. ಎಲ್ಲಾದ್ರೂ ಫುಲ್ ಸ್ಲೀವ್ ಅಂತಂದ್ರೆ 10:10 ಬರುತ್ತೆ. 11 ಅಂತಂದ್ರೆ ಇಲ್ಲಿ ಫೋಲ್ಡಿಂಗ್ ಮಾಡುವಾಗ ಇಲ್ಲಿ ಫೋಲ್ಡ್ ಆಗುತ್ತೆ, ಅದು ನೋಡ್ಕೊಂಡು ತಗೋಬೇಕು. 11 ತಗೊಂಡ್ರೆ ಇಲ್ಲಿ ಫೋಲ್ಡ್ ಆಗುತ್ತೆ, ಅದು ಬ್ಲೌಸ್ ಹಿಂಗೆ ಕೆಳಗಡೆ ನಿಂತ್ಕೊಂಡು ಆ ನಿಂತ ಮಧ್ಯದಲ್ಲಿ ಮೆಜರ್ಮೆಂಟ್ ತಗೋಬೇಕು.
ಇಲ್ಲಿ ಮೇಲ್ಗಡೆ ಅಷ್ಟೇ ಇದು ಬಾಡಿ ಮೆಷರ್ಮೆಂಟ್ 35.5 ಹೆಂಗೆ ಎಷ್ಟು ತಗೋಬೇಕು ಅಂದರೆ ಫುಲ್ ಟೈಟ್ ಹಿಂಗೂ ತಗೋಬಾರ್ದು ಫುಲ್ ಲೂಸಾಗಿ ಹಿಂಗೂ ತಗೋಬಾರ್ದು ಹಿಂಗೆ ಒಂದು ಎರಡು ಹಿಂಗೆ ಓಡಾಡ್ಬೇಕು ಆಯಿತಾ 35ವರೆಗೆ ಮತ್ತು ಇದು ಇದೆ ಸುತ್ತಳತೆ ಇದು ಬಾಡಿ ಸುತ್ತಳತೆ ಇದು ಎದೆ ಸುತ್ತಳತೆ ಇದು ವೇಸ್ಟ್ ಮೆಷರ್ಮೆಂಟ್ ಈ ವೇಸ್ಟ್ ಮೇಲೆ ಈ ಬಾಡಿ ಸುತ್ತಳಗಿಂತ ಈ ಎದೆ ಸುತ್ತಳತೆ 1 ಇಂಚ್ ಎಕ್ಸ್ಟ್ರಾ ಬರುತ್ತೆ ಇಲ್ಲಿ 35ವರೆಗೆ ಬಂದರೆ ಇಲ್ಲಿ 36ವರೆಗೆ ಆಯಿತಾ ಈ ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆ 32ವರೆಗೆ ಇದು ಎಷ್ಟಿದೆ ಮತ್ತೆ ಇದಿಷ್ಟು ಡಾಟ್ಸ್ ಬ್ಲೌಸ್ ಇದೆ ಪ್ರಿನ್ಸಸ್ ಕಟ್ ತಗೊಂಡು ಇಷ್ಟೇ ಈಗ ಏನೇನು ತೊಗೊಂಡ್ರೆ ಅದೇ ಥರ ಅಂದರೆ ಪ್ರಿನ್ಸಸ್ ಕಟ್ಟಲ್ಲಿ ಎಕ್ಸ್ಟ್ರಾ ಏನು ತೊಗೋಬೇಕು ಅಂದರೆ ಬ್ರೆಸ್ಟ್ ಪಾಯಿಂಟ್ ತೊಗೊಳ್ಳಿ ನಿಪ್ಪಲ್ ಪಾಯಿಂಟ್ ಇರುತ್ತಲ್ಲ ಬ್ರೆಸ್ಟ್ ನಿಪ್ಪಲ್ ಪಾಯಿಂಟು ಎಷ್ಟು ಇವ್ರಿಗೆ ಒಂದು 10 ಬರ್ತಾ ಇದೆ ನಿಪ್ಪಲ್ ಪಾಯಿಂಟ್ ಅದರಿಂದ ಕೆಳಗಡೆ ಇದು ಎಷ್ಟಿದೆ ಬ್ರೆಸ್ಟ್ ಎಂಡಿಂಗ್ ಎಷ್ಟಿದೆ ನಾರ್ಮಲಿ 2.5 ಬರುತ್ತೆ ನಿಪ್ಪಲ್ ಪಾಯಿಂಟು 10 ಬಂದರೆ ಬ್ರೆಸ್ಟ್ ಡೀಪ್ ಬಂದು 2.5 ಎಕ್ಸ್ಟ್ರಾ ಬರುತ್ತೆ ಎಷ್ಟಾಗುತ್ತೆ 10 2.5 ಇಷ್ಟೇ ಪ್ರಿನ್ಸಸ್ ಕಟ್ಗೆ ಈ 2 ಮೆಷರ್ಮೆಂಟ್ ಆ್ಯಡ್ ಮಾಡಬೇಕು ಅಷ್ಟೇ ಬೇರೆ ಏನು ಚೇಂಜಸ್ ಇಲ್ಲ ಮತ್ತು ಬೋಟ್ ನೆಕ್ ಹೊಲಿವಾಗ ಬೋಟ್ ನೆಕ್ ಫುಲ್ ಕಾಲರ್ ನೆಕ್ ಅದು ಹೊಲಿವಾಗ ಮಾತ್ರ ಈ ಡೀಪ್ಗಳು ಚೇಂಜ್ ಆಗುತ್ತೆ ಈ ಶೋಲ್ಡರ್ಗಳು ಚೇಂಜ್ ಆಗುತ್ತೆ ಅದು ಕಟಿಂಗ್ಸಲ್ಲಿ ಗೊತ್ತಾಗುತ್ತೆ ಪೇಪರ್ ಕಟಿಂಗ್ಸ್ ಗೊತ್ತಾಗುತ್ತೆ ಅದು ಬಿಟ್ಟು ಇನ್ನೇನು ಚೇಂಜಸ್ ಇರಲ್ಲ ಬ್ಲೌಸಲ್ಲಿ ಬೇರೆ ಏನು ಚೇಂಜಸ್ ಬರಲ್ಲ ಈಗ ಏನು ಮೆಜರ್ಮೆಂಟ್ ನೋಡಿದ್ರಿ ಇದು ಇಷ್ಟೇ ಇದನ್ನು ಫಸ್ಟ್ ಬರ್ಕೊಂಡ್ಬಿಡಿ ಫಸ್ಟ್ ಕನ್ಫ್ಯೂಷನ್